ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 56ನೇ ದಿನ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಲೈವ್ ಅಲ್ಲಿ ಏನೈತೆ ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಏನಂದ್ರೆ ಸಂಡೇ ಎಪಿಸೋಡ್ ಆದ್ಮೇಲೆ ಮಂಡೇ ಯಾವ ರೀತಿ ತುಂಬಾ ಕುತೂಹಲಕಾರಿಗಿರುತ್ತೆ. ಯಾಕಂದ್ರೆ ಸಂಡೇ ಸಾಟರ್ಡೆ ಎಲ್ಲ ಕ್ಲಾಸಸ್ ಆಗಿರ್ತವೆ, ಎಲ್ಲ ಕ್ಲಾಶಸ್ ಎಲ್ಲ ಆಗಿರ್ತವೆ, ಕ್ಲಾಸ್ ಆಗಿರುತ್ತೆ. ಕೆಲವರೆಲ್ಲ ಮೆಚ್ಕೊಂಡಿರ್ತಾರೆ, ಕೆಲವರೆಲ್ಲ ಬೈದಿರ್ತಾರೆ. ಬಟ್ ಮಂಡೇ ಮಾರ್ನಿಂಗ್ ಇಂದ ಸಾಯಂಕಾಲ ತನಕ ಏನೆಲ್ಲ ನಡೀತು, ಆಕ್ಟಿವಿಟಿ ಎಲ್ಲ ಯಾವ ರೀತಿ ಇದೆ, ಇಲ್ಲಿ ಮುಖ್ಯವಾಗಿ ಗಿಲ್ಲಿ ಬಗ್ಗೆ ಜನ ಅಲ್ಲಿ ಏನ್ ಮಾತಾಡ್ತಾರೆ, ಕಂಟೆಸ್ಟೆಂಟ್ಗಳು. ಯಾಕಂದ್ರೆ ಸಂಡೇ ಎಪಿಸೋಡ್ ಪೂರ ಅವ್ರದೇ ಇತ್ತು, ಆದ ಕಾರಣ ಅದಾದ್ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು. ಅದಾದ್ಮೇಲೆ ಮುಖ್ಯವಾಗಿ ಕಾವ್ಯ ಗಿಲ್ಲಿ ಸ್ವಲ್ಪ ಮನಸ್ಪಾತ ಬಂದಿತ್ತ, ಮಾತು ಬಂದಿತ್ತ, ಇವೆಲ್ಲ ಕಾರಣಗಳಾಗ್ತಾ ಇತ್ತು. ಮತ್ತೆ ಅವರಿಬ್ರು ಹೇಗಿದ್ದಾರೆ, ಮುಖ್ಯವಾಗಿ ತ್ರಿಮೂರ್ತಿಗಳು ಅಂತ ಕರಿತೀವಿ, ರಕ್ಷಿತಾ, ಗಿಲ್ಲಿ ಮತ್ತು ನಮ್ಮ ರಘು ಅವ್ರ ಯಾವ ಬಾಂಡಿಂಗ್ ಆಗ್ತಾ ಇದೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಜಾಹ್ನವಿ ಅಶ್ವಿನಿ ಅವರನ್ನು ತಗೊಂಡಾಗ ಸಾಟರ್ಡೆ ಸಂಡೇ ಕ್ಲಾಸ್ ಆಗಿರ್ತು, ಕ್ಲಾಸಸ್ ಎಲ್ಲ ಆಗಿರ್ತು, ಇವರಿಬ್ರು ಯಾವ ರೀತಿ ಆಗ್ತಾ ಇದಾರೆ ಅಂತ ಮಾತಾಡೋಣ. ನಾನು ಅದಕ್ಕೇನೆ ಮೇಲೆ ಟೊಮ್ಲೈನ್ ಮೇಲೆ ಹಾಕಿದ್ದೀನಿ ಕೆಲವರ ಆಟ 2.0 ಅಂತ. ಈ 2.0 ಆಟ ನೋಡಿ ಗಿಲ್ಲಿಗೆ ಬೇಜಾರಾಗಿದೆ ಅಂತ ಗಿಲ್ಲಿ ಬೇರೆ ಹೇಳ್ತಾ ಇದಾರೆ. ಯಾವ ವಿಷಯಕ್ಕೆ ಬೇಜಾರಾಗಿದೆ, ಅದೇ ರೀತಿಯಾಗಿ ನಾಮಿನೇಟ್ ಮಾಡೋಕ್ಕಿಂತ ಮುಂಚೆನೆ ರಕ್ಷಿತ್ ಅವರು ಗಿಲ್ಲಿ ಅವ್ರ ಜೊತೆ ಯಾವ ರೀತಿ ಎಲ್ಲ ಕಾನ್ವರ್ಸೇಷನ್ ಮಾಡ್ತಾ ಇದ್ರು, ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಬೆಳಗ್ಗೆಯಿಂದ ಸುಮಾರು ವಿಷಯಗಳೆಲ್ಲ ನಡೀತದೆ. ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಯಾರು ಅಶ್ವಿನಿ ಅವರು, ಜಾನ್ವಿ ಅವರು, ಸ್ಪಂದನ್ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಂತ ಅಂದ್ರೆ, ಗಿಲ್ಲಿ ಏನೇ ಆಗ್ಲಿ ಎಂತೆ ಆಗ್ಲಿ ಏನಾದ್ರೂ ಮಾತಾಡ್ಬೇಕಂದ್ರೆ ಅವ್ರು ಹೋಗಿ ಬೆನ್ನಿಂದ ಹಿಂದಿಂದ ಮಾತಾಡಲ್ಲ, ಮುಖದ ಮುಂದೆನೆ ಹೇಳಿ ಮುಖದ ಮೇಲೆ ಹೇಳ್ತಾರೆ. ಅದು ಕಾಮಿಡಿ ರೂಪ ಆಗಿರ್ಬೋದು, ಅದು ಸ್ಟ್ರಾಟಜಿ ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ಯಾರ ಬಗ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಅವ್ರ ಮುಂದೆನೆ ಹೇಳ್ತಾನೆ. ಇನ್ನೊಬ್ರು ಬೇರೆ ವ್ಯಕ್ತಿ ಮೇಲೆ ಮೂರನೇ ವ್ಯಕ್ತಿನ ಕೂರಿಸ್ಕೊಂಡು ಅವ್ರ ಬಗ್ಗೆ ಮಾತಾಡಲ್ಲ ಅಂತೇಳಿ ಜಾನ್ವಿ ಅವ್ರು ಹೇಳ್ತಾರೆ. ಆ ವಿಷಯನ ಅಪ್ರಿಶಿಯೇಟ್ ಕೂಡ ಮಾಡ್ತಾರೆ ಅಶ್ವಿನಿ ಅವರು. ಅವ್ರು ನಿಜನೇ ಮಾತಾಡ್ತಾನೆ. ನಾನು ಆದ್ರೆ ಹೇಳ್ದಲ್ಲ, ಒಂದ್ ಸ್ವಲ್ಪ ಏನಾದ್ರೂ ಇದ್ದಿದ್ರೆ, ಬುದ್ಧಿ ಇದ್ದಿದ್ರೆ ಸಖತ್ತಾಗಿ ಮುಂದುವರಿತಿದ್ದ ಅಂತ ಹೇಳ್ತಾರೆ. ಏನ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಗೊತ್ತಾ, ಇವರು ತುಂಬಾ ಓದಿಲ್ಲ ಅಂತ ಗಿಲ್ಲಿ, ಅರ್ಧಂಬರ್ಧ ಓದಿದಾರಂತೆ, ಅದಕ್ಕೆ ಆ ರೀತಿ ಬಿಹೇವ್ ಮಾಡ್ತಾನೆ ಅಂತ ಎಲ್ಲ ಹೇಳ್ತಾರೆ. ಅದೇ ಕೆಲಸಕ್ಕಾಗಿ ಸ್ಪಂದನ್ ಅವ್ರು ಹೇಳ್ತಾರೆ. ಅವ್ನು ಹೇಳ್ತಲ್ಲ ಸಂಡೇ ಎಪಿಸೋಡ್ ಅಲ್ಲಿ ಕ್ಲಿಯರ್ ಕಟ್ ಆಗಿ, ನಾನು ಹೇಳ್ತಿರೋದು ಕಾಮಿಡಿ ಅಂತಲ್ಲ, ಕೆಳಗ್ ಮಾಡಿ ಮಾತಾಡ್ತಿಲ್ಲ, ಕಳಪೆ ಮಾಡೇನು ನಾನು ಮಾತಾಡ್ತಾ ಇಲ್ಲ, ನನ್ನ ಒಂದು ಅನಿಸಿಕೆನ, ನನ್ನ ಒಂದು ಸ್ಟ್ರಾಟಜಿನ ನಾನು ನಿಮ್ಗೆ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇದ್ದೀನಿ. ನೀವು ಅದನ್ನ ಕಾಮಿಡಿ ಅಂತ ಏನಕ್ಕೆ ತಗೊಂತೀರಾ, ಸೀರಿಯಸ್ ಆಗೇ ತಗೊಳ್ಳಿ ಅಂತ ಹೇಳ್ದಲ್ಲ ಗಿಲ್ಲಿ. ಅವ್ರ ಅದೊಂದು ಸ್ಟ್ರಾಟಜಿ ಆಗಿರುತ್ತೆ. ಕೆಲವು ಸಲ ತುಂಬಾ ಲೈಕ್ ಆಗ್ತಾನೆ, ಕೆಲವು ಸಲ ತುಂಬಾ ಅವ್ನು ಹೇಳ್ದಲ್ಲ ನಿಜ ಅನ್ಸುತ್ತೆ ಅಂತೇಳಿ ಈ 3 ಜನನೇ ಕುತ್ಕೊಂಡು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ, ಡಿಸ್ಕಸ್ ಮಾಡ್ತಾ ಇರ್ತಾರೆ 2.0 ಅಲ್ಲಿ. ಅದ್ರಲ್ಲಿ ನಮ್ಮ ಗಿಲ್ಲಿ ಟಾಂಟ್ ಕೊಡ್ತಾನೆ, ಈ 2.0 ಏನ್ ಚೆನ್ನಾಗಿಲ್ಲಪ್ಪ, ಏನಕ್ಕಂದ್ರೆ ಇವ್ರು ಏನು ಮಾತಾಡ್ತಾ ಇಲ್ಲ, ಏನು ಕಂಟೆಂಟೇ ಕೊಡ್ತಾ ಇಲ್ಲ. ಅಶ್ವಿನಿ ಅವ್ರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು ತುಂಬಾ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ 2.0 ಅಂದ್ರೆ ಇದನ್ನ ಸೈಲೆಂಟ್ ಆಗಿರೋದಾ, ಇಲ್ಲಾಂದ್ರೆಗಿನ ಪಲ್ಯ ಎಲ್ಲ ಬಿಡಿಸೋದು, ಕೊತ್ತಂಬರಿ ಸೊಪ್ಪು ಬಿಡಿಸೋದು, ಅಡಿಗೆ ಮಾಡೋದು, ಅಡಿಗೆ ಮನೇಲಿರೋದು, ಇದೇ ನಿಮ್ಮ 2.0 ಅಂತೆಲ್ಲ ಹೇಳ್ತಿರ್ತಾರೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಶ್ವಿನಿ ಅವರು ಸೈಲೆಂಟ್ ಆಗಿರ್ತಾರೆ, ಜಾನ್ವಿ ಅವರು ಕೂಡ ಯಾರ ಹತ್ರನೂ ಜಾಸ್ತಿ ಮಾತೇ ಆಡ್ತಾ ಇಲ್ಲ, ತುಂಬಾ ಸೈಲೆಂಟ್ ಆಗಿದ್ದಾರೆ. ಆ ಕಾರಣಕ್ಕೆ ಏನಂದ್ರೆ ಇಲ್ಲೇ ಮುಖ್ಯವಾಗಿ ಅಶ್ವಿನ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸ್ಪಂದನ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವ್ರು ಏನಂದ್ರೆ ಅವರ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ. ನಾನು ಅಬ್ಸರ್ವ್ ಮಾಡ್ದಂಗ ಏನಂದ್ರೆ ಕಂಪ್ಲೀಟ್ ಆಗಿ ಯಾವಾಗಾದ್ರೆ ವಿಟಿ ತೋರಿಸಿರೋ, ರಘು ಅವ್ರದ್ದು ಗಿಲ್ಲಿ ಅವ್ರದ್ದು ವಿಟಿ ತೋರಿಸಿರಲ್ಲ, ಆವಾಗಿಂದ ಸ್ವಲ್ಪ ದೂರ ಆಗ್ತಾ ಇದಾರೆ ಅನ್ಸುತ್ತೆ. ಯಾಕಂದ್ರೆ ಅದೇನೋ ರಘು ಅವ್ರು ಆ ರೀತಿ ಥಿಂಕ್ ಮಾಡಿದ್ರು, ಇಲ್ಲ ಗಿಲ್ಲಿ ಆ ರೀತಿ ಥಿಂಕ್ ಮಾಡಿದ್ರೆ ಗೊತ್ತಿಲ್ಲ, ಸ್ವಲ್ಪ ದೂರನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡ್ಲೇಬೇಕು. ಕಾವ್ಯ ಗಿಲ್ಲಿ ಮೊನ್ನೆ ಮನಸ್ತಾಪ ಆಗಿತ್ತು ಅಂತ ಹೇಳಿದೆ. ಬಟ್ ಅದಾದ್ಮೇಲೆ ಇವತ್ತು ಲೈವ್ ಅಲ್ಲಿ ನಾವು ನೋಡಿದಾಗ ಏನಾಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ಆಗಿಬ್ರು ತುಂಬಾ ಚೆನ್ನಾಗಿದ್ದಾರೆ. ಯಾಕಂದ್ರೆ ಕಾವ್ಯ ಸ್ವಲ್ಪ ಇಗ್ನೋರ್ ಮಾಡೋದು ಕಡಿಮೆ ಮಾಡಿದ್ದಾರೆ. ಯಾವ ಕಾರಣಕ್ಕಂತ ನನಗೂ ಗೊತ್ತಿಲ್ಲ ಗುರು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅವಾಯ್ಡ್ ಮಾಡ್ತಾ ಇದ್ರು, ಹೋಗೋಗಿಲ್ಲಿ ನಾನು ಮಾತಾಡಂಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೆಲವು ಸಲ ನಾವು ನೋಡಿರ್ತೀವಿ. ಬಟ್ ಇವತ್ತು ಲೈವ್ ಅಲ್ಲಿ ಮಾತ್ರ ಒಳ್ಳೆ ಪ್ರೀತಿಯಿಂದ, ಒಳ್ಳೆ ಇದರಿಂದ, ಬಾ ಗಿಲ್ಲಿ ನಿಂಗೆ ಕಂಪ್ನಿ ಕೊಡ್ತೀನಿ, ನಿಂಗೆ ಕೆಲಸ ಮಾಡು. ಆಕ್ಚುಲಿ ಅಲ್ಲಿ ಗಿಲ್ಲಿ ಅವರ ಕೆಲಸ ಕಾವ್ಯ ಮಾಡಕ್ಕೆ ರೆಡಿ ಆಗಿದ್ರು. ಸ್ವಲ್ಪ ಗಿಲ್ಲಿ ಓವರ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಕಾಲ್ ಮೇಲೆ ಕಾಲ್ ಬೇರೆ ಹಾಕೊಂತಾನೆ. ಆ ಕಾರಣಕ್ಕೆ ಕಾವ್ಯ ಅವರು ನಿನ್ ಕೆಲಸ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ, ಬಟ್ ನೀನ್ ತುಂಬಾ ಓವರ್ ಮಾಡ್ತೀಯ, ನಾನು ಮಾಡಂಗಿಲ್ಲ ನೀನ್ ಅಂತೆಲ್ಲ ಹೇಳ್ತಾರೆ. ಆ ಟೈಮಲ್ಲಿ ಅಭಿಗೆಲ್ಲ ಕರೀತಾರೆ. ಅಭಿಗೆ ಹೇಳ್ಬಿಟ್ರೆ ಎದ್ಕೊಂಡ್ಬಿಡ್ತೀನಿ ನಾನು, ನಿನ್ ಫ್ರೆಂಡ್ ಅಂತ ಹೇಳ್ತೇನೆ ನೀನ್ ಅಭಿಗೆ ಅಂತೆಲ್ಲ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಗಿಲ್ಲಿಗೆ ಕಾವ್ಯ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾ, ಫ್ರೆಂಡ್ ತರ ನಾನು ಕಂಪ್ನಿ ಕೊಡ್ತೀನಿ, ಕಸ ಗುಡ್ಸ್ಬಾ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನನ್ಗೆ ಸಾರಿ ಕೇಳ್ಬೇಕು, ನೀನು ಸಾರಿ ಕೇಳ್ಬೇಕಂತೆಲ್ಲ ಹಠ ಇಡ್ತಾರೆ ಗಿಲ್ಲಿ ಅವರಿಗೆ ಕಾವ್ಯ ಅವರು. ಯಾಕೆ ಅಂದ್ರೆ ನಿನ್ನೆ ಅದೇನು ಬಕೆಟ್ ಫ್ರೀ ಪ್ರಾಡಕ್ಟ್ ಅಂತೆಲ್ಲ ನೀನು ಅಂತೆಲ್ಲ ಹೇಳಿದ್ರಲ್ಲ,
ಆ ವಿಷಯಕ್ಕೆ ಸ್ವಲ್ಪ ಬೇಜಾರಾಗಿದ್ದಾರೆ. ನಿನ್ನೆಯಿಂದ ನಂಗೆ ತುಂಬಾ ನೀನು ಹರ್ಟ್ ಮಾಡ್ತಾ ಇದೆಯಾ ಗಿಲ್ಲಿ, ತುಂಬಾ ಹರ್ಟ್ ಮಾಡ್ತಾ ಇದೆಯಾ ಅಂತೇಳಿ ಕಾವ್ಯ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದು ವಿಧಿ ಅನ್ನೋ ಆಟ ಇದೆಯಲ್ಲ, ವೀಕೆಂಡ್ ಅಲ್ಲಿ ನಮ್ಮನ್ನ ಇಬ್ಬರನ್ನ ಬಲಿ ಮಾಡ್ಬಿಡ್ತು ಕಾವ್ಯ ಅಂತೇಳಿ ಹೇಳ್ತಾ ಇರ್ತಾರೆ ಕಾವ್ಯಗೆ ಗಿಲ್ಲಿ. ಆ ಟೈಮಲ್ಲಿ ಏನಂದ್ರೆ ಕಾವ್ಯಗೆ ನಿಮ್ ಕನ್ಸಲ್ಲ ಬರ್ತೀನಿ ಸಾರಿ, ನಿಮ್ ಮನ್ಸಲ್ಲ ಬರ್ತೀನಿ ಸಾರಿ ಅಂತ ಹಾಡ್ ಬೇರೆ ಆಡ್ತಾರೆ ಗುರು ಸಖತ್ತಾಗಿ. ಅದಾದ್ಮೇಲೆ ಒಂದು ಕಂಪ್ಲೀಟ್ ಆಗಿ ಈಗ ನಮ್ಮ ರಘು ಅವ್ರ ಬಗ್ಗೆ ಯಾವ ರೀತಿ ಆಡಿದ್ರು, ಎಮ್ಮೆ ಕರಿಯಕ್ ಬೇಲು ಒಂದು ಎಮ್ಮೆ ಹೊಡಿಯಕ್ ಬೇಲು ಒಂದು ಕೋಲು, ಬೆಳಿಗ್ಗೆ ಎಮ್ಮೆ ಹಾಲು ಅಂತೆಲ್ಲ ಸಾಂಗ್ ಆಡಿದ್ರಲ್ಲ, ಅದೇ ರೀತಿಯಾಗಿ ಕಾವ್ಯ ಅವ್ರಿಗೆ ಒಂದು ಸಾಂಗ್ ಆಡ್ತಾರೆ. ಆ ಸಾಂಗ್ ನೆನ್ಪು ಬರ್ತಿಲ್ಲ ಕರೆಕ್ಟ್ ಆಗಿ, ಸಿನಿಮಾ ಸಾಂಗ್ಗೆ. ಬಟ್ ಅದರಲ್ಲಿ ಕಾವ್ಯ ಹೆಸರು ಸೇರ್ಕೊಂಡು ಕಾವು ಕಾವು ನೀನು ವಾವು ವಾವು ಏನೋ ಒಂದು ಹಾಡು ಆಡ್ತಾರೆ, ಸೂಪರ್ ಆಗಿತ್ತು ಹಾಡು. ಕಾವ್ಯ ನೀನ್ ಲೈಕ್ಲಿ ವಾವ್, ಕಾವು ಯು ಲೈಕ್ಲಿ ವಾವ್ ಅಂತಾರೆ. ಎಂತ ಡೈಲಾಗ್ ಅಲ್ಲ, ಕಾವ್ಯ ಯು ಲೈಕ್ಲಿ ವಾವ್ ಅಂತೆ ಸಖತ್ತಾಗಿ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಆ ಕಾನ್ವರ್ಸೇಷನ್ ನಡೆಯುತ್ತೆ. ಬಟ್ ಗಿಲ್ಲಿ ಕಾವ್ಯ ಸಖತ್ತಾಗಿ ಕ್ಯೂಟ್ ಆಗಿ ಒಂದು ಜೋಡಿ ಇದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ರಾಶಿಕಾ ಮತ್ತು ಸೂರಜ್ ಅವರು ಕೂಡ ತುಂಬಾ ಅಂದ್ರೆ ಈಗ ಒಬ್ಬೊಬ್ರಿಗೊಂದು ಕಂಫರ್ಟ್ ಝೋನ್ ಅಂತ ಆಗ್ಬಿಟ್ಟಿದೆ. ಆ ಕಂಫರ್ಟ್ ಝೋನ್ ಅಲ್ಲಿ ಎಲ್ಲರೂ ಇದ್ದಾರೆ. ಅಶ್ವಿನಿ ಜಾನ್ವಿ ಒಂದು ಇಬ್ರು ಆದ್ರೆ, ಅದಾದ್ಮೇಲೆ ಕಾವ್ಯ ಗಿಲ್ಲಿ ಆದ್ರೆ, ಅದಾದ್ಮೇಲೆ ಸೂರಜ್ ರಾಶಿಕಾ ಆದ್ರೆ, ಈ ರೀತಿ ಆದಾಗ ನನಗೆ ಕುತ್ಕೊಂಡು ಬೇಜಾರಾಗ್ತಾ ಇದೆ. ಬಾ ಅಡಿಗೆ ಮೇಲೆ ಹೋಗಿ ಒಂದು ಏನೋ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತೇಳಿ ನಮ್ಮ ರಾಶಿಕಾ ಅವ್ರನ್ನ ಸೂರಜ್ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರು ಸಸ್ಪೆಂಡ್ ಆಗಿ ಮಾತಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ನಾಮಿನೇಷನ್ ಚರ್ಚೆ ಅಂತ ಬಂದಾಗ ಖಂಡಿತವಾಗ್ಲೂ ರಕ್ಷಿತ್ ಅವರು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಏನಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಕೆಲವು ಸಲ ಸಿಚುವೇಶನ್ ಕೆಟ್ಟದಾಗ ಕ್ರಿಯೇಟ್ ಮಾಡ್ಕೊತಾನೆ, ಕೆಲವು ಸಲ ಒಳ್ಳೆದಾಗ ಕ್ರಿಯೇಟ್ ಮಾಡ್ತಾನೆ. ಕೆಟ್ಟದಾಗಿದ್ದಾಗಂತ ಆ ವ್ಯಕ್ತಿ ನಾವು ಹೇಳ್ಬೇಕು, ಆ ವ್ಯಕ್ತಿ ಏನಾದ್ರು ಒಂದು ನಾವು ಕೊಡ್ಬೇಕಲ್ಲ ಅಂತ ರಕ್ಷಿತಾ ಕೇಳಿದಾಗ ಆವಾಗ ಗಿಲ್ಲಿ ಒಂದು ಸೂಪರ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ಈಗ ಎಕ್ಸಾಂಪಲ್ ಧ್ರುವಂತ್ ಕೊಡ್ತೀನಿ. ಧ್ರುವಂತ್ ಬಗ್ಗೆ ನನಗೆ ಒಳ್ಳೆಯ ಒಪಿನಿಯನ್ ಇದೆ, ನಿನಗೆ ಕೆಟ್ಟ ಒಪಿನಿಯನ್ ಇದೆ. ಆ ರೀತಿ ಆದಾಗ ನಿನಗೆ ಅವರು ಏನೇ ಕೆಲಸ ಮಾಡಿದ್ರು ಕೆಟ್ಟದಾಗ ಕಾಣುತ್ತೆ, ಅದರಿಂದ ಹೋಗಿ ನೀನು ನಾಮಿನೇಟ್ ಮಾಡ್ತೀಯ. ಹಂಗಂತ ನೀನು ನಾಮಿನೇಟ್ ಮಾಡಿ ಅಂತೇಳಿ ಅವ್ರ ಸಿಚುವೇಶನ್ ಸರಿಯಾಗಿ ಅಂತೇಳಿ ಹೋಗಿ ನಾಮಿನೇಟ್ ನಾನು ಮಾಡಿದ್ರೆ ನಾನು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡಂಗಾಗುತ್ತೆ. ನಾನು ಕ್ರಿಯೇಟ್ ಮಾಡ್ಕೊತೀನಿ. ಅವರು ಹೆಂಗಿರೋರು ಹಂಗೆ ಇರ್ತಾರೆ. ನಿನ್ನ ದೃಷ್ಟಿಲಿ ಕೆಟ್ಟರು, ನನ್ನ ದೃಷ್ಟಿಲಿ ಒಳ್ಳೆಯರು. ಆದರೆ ಕೆಲವರು ಹೋಗಿ ಮಾಡಿದ್ದಾರೆ, ಅವ್ರ ಸಿಚುವೇಶನ್ ಆಗಿದೆ ಅಂತ ನಾನೇನಾದ್ರೂ ಹೋಗಿ ಅವ್ರು ನಾಮಿನೇಟೋ ಇನ್ನೂ ಏನಾದರೂ ಮಾಡಿದ್ರೆ ಅದು ಸಿಚುವೇಶನ್ ಅವ್ರು ಮಾಡಿಕೊಟ್ಟಿರಲ್ಲ, ನಾವು ಕ್ರಿಯೇಟ್ ಮಾಡ್ಕೊತೀವಿ. ಕ್ರಿಯೇಟ್ ಮಾಡ್ಕೊಂಡು ಮಾಡ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ತುಂಬಾ ಡಿಸ್ಕಸ್ ಮಾಡ್ತಾರೆ ರಕ್ಷಿತಾ ಗಿಲ್ಲಿ ಹತ್ರ ಸಖತ್ತಾಗೆ. ಆ ಕಾರಣಕ್ಕೇ ಪ್ರೋಮೋ ಬೇರೆ ಬಂದಿದೆ, ಪ್ರೋಮೋದಲ್ಲಿ ನೋಡಿರ್ತಾರ. ಆ ವಿಷಯಕ್ಕೆ ಏನಾದ್ರು ನಾಮಿನೇಟ್ ಮಾಡಿದ್ರ ಅಂತೆಲ್ಲ ಅನ್ಸುತ್ತೆ ಖಂಡಿತವಾಗ್ಲು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕೇನಂದ್ರೆ ಸಖತ್ತಾಗಿ ಡಿಸ್ಕಸ್ ನಡೀತಾ ಇದೆ. ಬಟ್ಟೆ ಎಲ್ಲ ಏನಕ್ಕೆ ಇಡಬೇಕು, ಅದೆಲ್ಲ ಇಡಬೇಕು, ನಾಮಿನೇಟ್ ಮಾಡಕ್ಕೆ ಹೇಗೆ ಅಂತ. ಇನ್ನು ಅದಾದ್ಮೇಲೆ ರೇಷನ್ಗೋಸ್ಕರ ಅಂದ್ರೆ ರೇಷನ್ ಬರುತ್ತಲ್ಲ ವೀಕ್ಲಿ, ಆ ರೇಷನ್ ಬರ್ಬೇಕಾದ್ರೆ ಡಿಸ್ಕಸ್ ಮಾಡ್ತಾರೆ ರೇಷನ್ ಬಗ್ಗೆ. ಅಂದ್ರೆ ಈಗ ಒಂದು ಟಾಸ್ಕ್ ಕೊಡ್ತಾರೆ, ಯಾರೋ ಮಾರ್ಕು, ದಿಲ್ ಮಾರ್ಕು, ಮನೆ ಮಾರ್ಕು. ಅವರು ಹೋಗಿ ಅಲ್ಲಿ ಮಲಗಬೇಕು. ಆ ರೀತಿ ಆ ಪೋಸ್ ಯಾವ ರೀತಿ ಕೊಟ್ಟಿರ್ತಾರೋ ಆ ಪೋಸ್ ಮಲಗಬೇಕು. ಅದರಲ್ಲಿ ಎಕ್ಸ್ಪೆಷಲಿ ಧ್ರುವಂತ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಲ್ಲ ಆಟ ಆಡೋರಿಗೆ. ಅದೇ ರೀತಿಯಾಗಿ ಅಭಿ ಅವ್ರ ಕ್ಯಾಪ್ಟನ್ ಆಗಿರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ ಈ ರೀತಿ ಆಡ್ಬೇಕಂತ. ಬಟ್ ದಿಲ್ ಮಾರ್ಕ್ ಬಂದಾಗ ಅಲ್ಲಿ ಸಖತ್ತ ಸ್ಪಂದನ ಅವರು ಒಂದು ಸಾಂಗ್ ಆಡ್ತಾರೆ, ಸೂಪರ್ ಆಗಿ ಆಡ್ತಾರೆ. ಸೂಪರ್ ಆಗಿತ್ತು ಆ ಸಾಂಗ್ ಮಾತ್ರ. ಅದ್ ಕಟ್ ಮಾಡಿದ್ರೆ ಲೈವ್ ಅಲ್ಲಿ ಬಂದಿತ್ತು, ಬಟ್ ನಂಗೆ ಎಪಿಸೋಡ್ ತೋರಿಸ್ತಾ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಆ 3-4 ಇದು ಕೊಡ್ತಾರೆ. ಆ ಟೈಮಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕಂಟೆಸ್ಟೆಂಟ್ ಆಗಿ ಕಂಟೆಕ್ಟ್ ಮಾಡ್ತಾರೆ. ಅದರಲ್ಲಿ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಅಲ್ಲೂ ಲೈವ್ ಅಲ್ಲಿ ನೋಡಿದಾಗ ಇವತ್ತಿನ ದಿನ ಮಾರ್ನಿಂಗ್ ಟು ಈವ್ನಿಂಗ್ ನಾನು ಮಧ್ಯಾಹ್ನ ತನಕ ನೋಡಿದಾಗ ಫುಲ್ ಸಪ್ಪೆನೆ ಕೂರ್ತಾ ಇದ್ರು. 2.2 ಅಂತ ಹೇಳ್ಕೊಂಡು ಅವರೇನೋ ಸೈಲೆಂಟ್ ಆಗಿದ್ದಾರೆ, ಗಿಲ್ಲಿಗೇನೋ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ನೀವು ಆ ರೀತಿ ಇದ್ರೆ ನಂಗೆ ಕಂಟೆಂಟೇ ಸಿಗಲ್ಲ ಅಂತ ಗಿಲ್ಲಿ ಬರಿ ಹೇಳ್ತಾನೆ. ಅದೇ ರೀತಿಯಾಗಿ ರಕ್ಷಿತರ ಕನ್ವರ್ಷನ್ ಆಗುತ್ತೆ. ಸ್ವಲ್ಪ ದೂರ ಆಗ್ತದೆ ರಘು ಗಿಲ್ಲಿ ಅಂತಾನೆ ಹೇಳ್ಬೋದು ನಾವು ಲೈವ್ ನೋಡಿದಾಗ. ಇನ್ನು ಅಡಿಗೆ ಅಂತ ಬಂದಾಗ ಇವರು ಯಾರು ನಮ್ಮ ಅಶ್ವಿನಿ ಮೇಡಮ್ ಅವರಾಗಿರ್ಬೋದು, ಸೂರಜ್ ಆಗಿರ್ಬೋದು ಅಡಿಗೆ ಮನೇಲಿ ಮಾಡ್ತಾರೆ. ಆ ರಕ್ಷಿತಾ ಕೂಡ ನೀ ಅಡಿಗೆ ಮಾಡಕ್ಕೆ ಬರ್ಬಾರ್ದಂತ ಗಿಲ್ಲಿ ಹೇಳ್ತಾರೆ. ನಾನು ಕಸ್ಟಮರ್, ನಾನು ಅಡಿಗೆ ಮನೆಗೆ ಬಂದೇ ಬರ್ತೀನಿ, ಅಡಿಗೆ ಮಾಡೇ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ನಾಮಿನೇಷನ್ಸ್ ಅಂತೂ ತುಂಬಾ ಬಿಸಿ ಇದೆ. ಅಸಲಿ ಆಟ ಈಗ ಶುರುವಾಗಿದೆ ಅಂತೆಲ್ಲ ಅನಿಸ್ತಾ ಇದೆ. ನೋಡೋಣ 6:30ಗೆ ಹಂಗೆಲ್ಲ ಲೈವ್ ಬರ್ತೀನಿ, ಲೈವಲ್ಲಿ ಮಾತಾಡೋಣ. ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಡೆದಿದ್ದು ನಾಮಿನೇಟ್ ಯಾರಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ಕಂಪ್ಲೀಟ್ ಆಗಿ. ಈಗ ನೋಡಿರೋ ಪ್ರಕಾರ, ಪ್ರೋಮೋ ಪ್ರಕಾರ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಧ್ರುವಂತ್ ಅವರು, ಗಿಲ್ಲಿ ಅವರು ನಾಮಿನೇಟ್ ಆಗಿದ್ದಾರೆ. ಹಾಗೆ ಜಾನಿ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಸಖತ್ ಹಾರ್ಡ್ ಕನ್ವೆನ್ಷನ್ ಆಗ್ತಿದೆ. ಮೋಸ್ಟ್ಲಿ ಇವತ್ತು ಎಪಿಸೋಡ್ ಅಲ್ಲಿ ನಮಗೆ ಹಾಕ್ಬೋದು. ನಾವು ಕಲರ್ಸ್ ಕನ್ನಡದಲ್ಲಿ ಹಾಗೂ ಜಿಯೋ ಹಾಸ್ಟೆಲ್ ಹೋಗಿ ನಾವು ನೋಡ್ಬೋದು. ನೋಡೋಣ, ಅದರಲ್ಲೆಲ್ಲ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.